ಪಟ್ಟಣ ಜಯಂತಿ ಎಲ್ಲೇ ಇದ್ರೂ ಕೂಡ ಸ್ವಚ್ಛತೆ ಬಗ್ಗೆ ನಿಮ್ಮ ಜೀವನವನ್ನೇ ನೆನಪಾಗಿಟ್ಟು ಬಹಳಷ್ಟು ಶ್ರಮಜೀವಿಗಳಾಗಿ ನಗರದ ಸೌಂದರ್ಯೀಕರಣಕ್ಕಾಗಿ ನೀವೇನು ಕೆಲಸ ಮಾಡ್ತಾ ಇದ್ದಿಲ್ಲ ಇವೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ. ನನಗೆ ನೆನಪು ಕೋವಿಡ್ ಸಂದರ್ಭದಲ್ಲಿ ಯಾವ ವ್ಯಕ್ತಿಯೂ ಹೊರಗೆ ಬರ್ತಾ ಇರಲಿಲ್ಲ. ಆದರೆ ನೀವು ಮಾಡಿದಂಥ ಸೇವೆ ಯಾರು ಮರಳಿ ಸಾಧ್ಯ. ಆ ಸಂದರ್ಭದಲ್ಲಿ ನಾವೆಲ್ಲ ಹೆದರಿ ಒಳಗ್ತೀವಿ. ನೀವು ಮಾತ್ರ ಧೈರ್ಯದಿಂದ ಪ್ರತಿ ಓಡಿ ಬಂದು ಹಾಕಿದಂಥ ಸಂಸ್ಥೆ ಸ್ವಚ್ಛತೆ ಮಾಡಿದ್ದು ನಿಜಕ್ಕೂ ಒಂದು ದೇವರ ಕೆಲಸ ಅಂತ ನಾನು ಭಾವಿಸ್ತೀನಿ. ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ರಿ. ಎಲ್ಲರಿಗೂ ಶುಭಾಶಯಗಳು ಮತ್ತು ಅಭಿನಂದನೆಗಳು. ಈಗಾಗಲೇ ವಿಷಯಗಳಿಂದ ಮತ್ತು ನಮಗೆ ಬಹಳ ಕ್ರಿಯಾಶೀಲ ಶಾಸಕರಿದ್ದಾರೆ. ಅವ್ರ ಜೊತೆ ನಾನು ಕೈ ಜೋಡಿಸ್ತೀನಿ. ಈಗಾಗಲೇ ಸಂಸದರಿಗೆ ವಿಶೇಷವಾಗಿ ಸ್ವಚ್ಛತೆ ವಿಷಯದಲ್ಲಿ ನಾನು ಅವರಿಗೆ ಕೈ ಜೋಡಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನೇ ಸಹಾಯ ಸಹಕಾರಕ್ಕಾಗಿದ್ದು ನಾನು ಜೊತೆ ಇರ್ತೀನಿ. ಒಟ್ಟಿನಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆ ಅಂತ ಇದೆ. ಅದರಲ್ಲೂ ವಿಶೇಷವಾಗಿ ಸಂಘ ವಿಧಾನಸಭಾ ಕ್ಷೇತ್ರ ಸುಂದರ ಕ್ಷೇತ್ರ, ಸ್ವಚ್ಛ ಕ್ಷೇತ್ರ. ನಮ್ಮ ನರೇಂದ್ರ ಮೋದಿ ಅವರು ಕಂಡಂತ ಕನಸು ಸ್ವಚ್ಛ ಭಾರತ ಕೆಲಸವಿದ್ದಾರೆ. ಅದು ಇಲ್ಲಿಂದಲೇ ಪ್ರಾರಂಭವಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಾಯ ಸಹಕಾರಕ್ಕೆ ಹಾಗೆ ನರೇಂದ್ರ ಮೋದಿ ಕೂಡ ಸಾಕಷ್ಟು ಮಳೆ ಗಾಳಿ ಇಂಥ ಸಂದರ್ಭದಲ್ಲೆಲ್ಲ ಎಷ್ಟೊಂದು ಅನಾನುಕೂಲ ಆದಾಗ ತಮ್ಮ ಜೀವವನ್ನು ಮತ್ತೆ ಇಟ್ಟು ಎಲ್ಲರಿಗೆ ನಮ್ಮ ದಾರಿ ಸುಲಭ ಮಾಡುವುದಷ್ಟೇ ಅಲ್ಲ, ಸಾಕಷ್ಟು ಕೆಲಸವನ್ನು ತಾವೆಲ್ಲ ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ಅಭಿನಂದನೆಗಳು. ಹಾಗೆ ನಾನು ಸುಮಾರು ಸಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೆ ವಿಶೇಷವಾಗಿ ಮಹಾಪೌರರು ಮತ್ತು ಉಪಮಹಾಪೌರರು ರಾಷ್ಟ್ರದಲ್ಲಿ ನಮ್ಮ ಮನೆಗೆ ಬಂದು ನಿಮ್ಮ ಮಾರ್ಗದರ್ಶನಕ್ಕೆ ನಿಮ್ಮ ಆಶೀರ್ವಾದ ಬೇಕಿಂದ ಬಂದಿರ್ತಾರೆ. ಬಹಳ ವರ್ಷಗಳಿಂದ ನಾನು ಒಂದೇ ಪ್ರತಿಯೊಬ್ಬರು ಹೇಳಿದ್ದೀನಿ, ನಿಮಗೂ ಹೇಳ್ತಾರೆ. ಮಾನವರಿಗೆ ಮೇಲೆ ಬಂದ ತಕ್ಷಣ ಒಂದೇ ಮಾತು ಹೇಳ್ತಿದ್ದೇವೆ. ಒಂದು ಗಿಡ ನೆಡುವ ಆಂದೋಲನ ಮಾಡಿ ಇದರ ಪರಿಸರ ಉಳಿಸುವ ಸಭೆ. ಎರಡನೇದು ಸ್ವಚ್ಛ ನಗರ ಮಾಡಲಿಕ್ಕೆ ಅಂದ್ರೆ ಅದೊಂದು ತರ ಆಂದೋಲನ ಮಾಡಬೇಕು. ಅದಕ್ಕೆ ಸಾರ್ವಜನಿಕ ಸಾರ್ವಜನಿಕರ ಸಹಾಯ ತೆಗೆದುಕೊಂಡು ಒಟ್ಟಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲ ಮಾನವ ನಾವು ವಿಚಾರ ಮಾಡಬೇಕು ಮತ್ತು ಶಾಸಕರಿಗೆ ಅದಕ್ಕೆ ಖಂಡಿತವಾಗಿ ಎಲ್ಲ ವಿಷಯಗಳನ್ನ ನಿಜಕ್ಕೂ ಉತ್ತಮವಾದ ಸಲಹೆ. ಇದನ್ನು ನಾವೆಲ್ಲರೂ ಹೇಗೆ ನಾವು ಮನೆಯಿಂದ ನಮ್ಮ ಮನೆಯನ್ನು ಸ್ವಚ್ಛಗೊಳಿದ್ವಿ ಹಾಗೆ ನಮ್ಮ ವಾರ್ಡು ನಮ್ಮ ನಗರ ಸ್ವಚ್ಛವಾಗಿ ನಾವು ಸೆಂಟ್ರಲ್ ಕ್ಷೇತ್ರ ಇರ್ಬೋದು ನಮ್ಮ ಭಾಗ ಸ್ವಚ್ಛತೆ ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ಇದು ರಚನಾತ್ಮಕ ಹುಟ್ಟುಹಬ್ಬದ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಮ್ಮ ಯುವಜನರು ತಮ್ಮ ಸಹಾಯದೊಂದಿಗೆ ಪ್ರತಿ ವಾರ್ಡ್ನಲ್ಲಿ ತಿಂಗಳು 2 ಸಲ ಇದೇ ರೀತಿ ಜೊತೆ ಕೈ ಜೋಡಿಸಿ ನಾವು ಮಹೇಶ್ಗೆ ರೈಲು ಬರ್ತಾ ಇದ್ದಾರೆ. ನನಗೂ ಅವಕಾಶ ಸಿಕ್ಕಾಗ ನಾನು ಬಂದಿದ್ದೆ. ಅಂದ್ರೆ ನಮ್ಮ ಕಾರ್ಯಕರ್ತರ ಜೊತೆಗೆ ನೀವು ಕೈ ಜೋಡಿಸಿ ನಮ್ಮ ಒಂದೇ ಗುರಿಯನ್ನು ಸ್ವಚ್ಛ ನಗರ. ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಹೇಳ್ತಾ ಎಲ್ಲರಿಗೂ ನಮ್ಮ ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ.